ಹಾಯ್ ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಅದಕ್ಕೆ ಇವತ್ತಿನ ಬ್ಲಾಗ್ ತುಂಬಾನೇ ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಅಂತ ಹೇಳಿದ್ರೆ ವಾಕ್ ಮುಗಿಸ್ಕೊಂಡು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇತ್ತೀಚೆಗೆ ಕಂಪಲ್ಸರಿಯಾಗಿ ನಾನು ವಾಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದ ಕೂಡಲೇ ಒಂಚುಮ್ಮಗೆ ಸ್ವಲ್ಪ ಊಟ ಮಾಡಿಸಿದೆ. ಒಂಚುಮ್ಮ ಊಟ ಮಾಡಿರ್ಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು ಮಧ್ಯಾಹ್ನ. ಈವ್ನಿಂಗ್ ವಾಕ್ಗೆ ನಾನು ಸುಮಾರು ಒಂದು 4 ಗಂಟೆಗೆ ಹೋಗ್ತೀನಿ. 4 ಗಂಟೆಗೆ ಹೋದ್ರೆ 4:45 ಅಥವಾ 5 ಗಂಟೆ ಹತ್ತತ್ರ ಬರ್ತೀನಿ. ಸೊ 4:15 ಹಂಗೆ ನಾನೊಂದ್ಸಲ ಕಾಲ್ ಮಾಡ್ತೀನಿ. ಪಾಪನ ಎಬ್ಬಿಸೋದಕ್ಕೆ ಅತ್ತೆ ಕಾಲ್ ಮಾಡ್ತೀನಿ. ಅವ್ರು ಎದ್ದು ತಿಳಿಸಿದ್ದಾರೆ. ಸೊ ನಾನು ಬರೋಷ್ಟರಲ್ಲಿ ಅವಳು ಸ್ವಲ್ಪ ನಿದ್ದೆಯಿಂದ ಹೊರಗಡೆ ಬರ್ತಾಳೆ. ಅದಾದ್ಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಸಿದೆ. ಇದೇನು ಡೈಲಿ ಇದೇ ರೀತಿ ಏನಿರೋದಿಲ್ಲ. ಸೊ ಸಮ್ ಟೈಮ್ಸ್ ಅಷ್ಟೇನೆ ಇವಳು ಈ ರೀತಿ ಈವ್ನಿಂಗ್ ವರ್ಗು ಮಲ್ಕೊಳ್ಳೋದು. ಇನ್ನು ವಾಕ್ ಮಾಡಿ ಬಂದ ತಕ್ಷಣ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಒಂದು ಜ್ಯೂಸ್ನ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಆರೆಂಜ್ ಇತ್ತಂದ್ರೆ ಆರೆಂಜ್ ಜ್ಯೂಸ್ ಅಥವಾ ಆಪಲ್ ಇತ್ತಂದ್ರೆ ಆಪಲ್ ಜ್ಯೂಸ್. ಸೊ ಯಾವ ಫ್ರೂಟ್ ಇರುತ್ತೆ ಆ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಏನೂ ಇಲ್ಲ ಅಂದ್ರೆ ಸುಮ್ಮನೆ ನೀರು ಕುಡಿದ್ಬಿಟ್ಟು ಕುತ್ಕೊಂಡಿರ್ತೀನಿ. ಆದ್ರೆ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ, ಕಂಟ್ರೋಲ್ ಆಗ್ತಾನೆ ಇರೋದಿಲ್ಲ. ಸೊ ಮಧ್ಯಾಹ್ನ ಏನಾದ್ರೂ ಅನ್ನ ಸಾಂಬಾರ್ ಇದ್ರೆ ಉಳ್ದಿದ್ರೆ ಅದನ್ನ ಸ್ವಲ್ಪ ತಿನ್ಬಿಡ್ತೀನಿ. ಹಾಗೆ ನನ್ನ ವಾಯ್ಸು ಸ್ವಲ್ಪ ಇದಾಗಿದೆ, ಹುಷಾರಿಲ್ದೇ ತರ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಕಿಚನ್ ಮೇಕ್ ಓವರ್ ಆದ್ಮೇಲೆ ಕಿಚನ್ ಅಲ್ಲಿ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು. ಹಾಗೆ ಕಿಚನ್ ಮೇಕ್ ಓವರ್ ಆಗಿದ ತಕ್ಷಣನೇ ಕಿಚನ್ ಬಿಟ್ಟು ನನಗೆ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಮನ್ಸಿಲ್ಲ. ಸೊ ಇಲ್ಲೇ ಒಂದು ಪ್ರಪಂಚನೇ ಸೃಷ್ಟಿ ಮಾಡ್ಬಿಟ್ಟಿದೀನಿ ಅನ್ನೋ ತರ ಫೀಲ್ ಅಲ್ಲಿ ಬೇರೆ ಅಡಿಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಿದೆ. ಹೊರಗಡೆ ಏನ್ ಕೆಲ್ಸನೂ ಮಾಡ್ತಿಲ್ಲ. ಕಿಚನ್ ಬಿಟ್ಟು ನಾನು ಅಳ್ಳಾಡ್ತಾನೆ ಇಲ್ಲ. ಕಿಚನ್ ಬಾ, ಕ್ಲೀನ್ ಮಾಡು, ಪಾತ್ರೆ ಇದ್ರೆ ಪಾತ್ರೆ ತೊಳ್ಳಿ. ಇವಾಗ ಹೆಂಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಕಿಚನ್, ಅದನ್ನ ಹಂಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಂದ್ರೆ ಆ ಕಡೆ ಈ ಕಡೆ ಬಾಕ್ಸ್ಗಳಾಗಿರ್ಬೋದು ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಗಲೀಜಾಗಿದ್ರು ಸೊ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ಕಿಚನ್ ನ ನೀಟಾಗಿ ಮೇಂಟೈನ್ ಮಾಡೋಣ ಅಂತ ಹೇಳಿ. ಇನ್ನು ನಾನು ಆಗ್ಲೇ ಹೇಳ್ದಾಗೆ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ ವಾಕಿಂದ ಬಂದ್ಮೇಲೆ. ಸೊ ಜ್ಯೂಸ್ ಕುಡಿದಾದ್ಮೇಲೆ ಮತ್ತೆ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು 1-2 ಸ್ಪೂನ್ ರೈಸ್ ಹಾಕೊಂಡು ಕೂಡ ತಿಂದೆ. ಮತ್ತೆ ಯಾಕೋ ಒಂದು ಅರ್ಧ ಗಂಟೆ ಆದ್ಮೇಲೆ ಹೊಟ್ಟೆ ಹಸಿತಾ ಇತ್ತು. ಸೊ ಏನಾದ್ರೂ ತಿನ್ಬೇಕಂತ ಹೇಳಿ ಕ್ರೇವಿಂಗ್ ಬೇರೆ ಆಗ್ತಾ ಇತ್ತು. ಏನ್ ತಿನ್ಬೇಕು ಅಂತ ತಲೆನೂ ಕೂಡ ಓಡ್ತಾ ಇರ್ಲಿಲ್ಲ. ಅಷ್ಟ್ರಲ್ಲಿ ಹಸ್ಬೆಂಡ್ ಕೂಡ ಆಫೀಸ್ ಮುಗಿಸ್ಕೊಂಡ್ ಬಂದ್ರು. ಸೊ ಅವ್ರನ್ನ ಕೇಳ್ದೆ ಏನಾದ್ರು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಸೊ 2 ಡೇಸ್ ಇಂದ ಸ್ಯಾಂಡ್ವಿಚ್ ಬ್ರೆಡ್ ನ ತಂದಿಟ್ಟಿದ್ರು. ಒಂದ್ಸಲ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದಿದ್ವಿ, ಇನ್ನೂ ಸ್ವಲ್ಪ ಹಾಗೆ ಇತ್ತು, ಒಂದು ಅರ್ಧದಷ್ಟು. ಸೊ ಅದ್ರಲ್ಲಿ ಇನ್ ಡೇಟ್ ಆಗ್ಬಿಡುತ್ತೆ ಅಂದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ ಬ್ರೆಡ್ಗೆ, ಬೇಗನೆ ಎಕ್ಸ್ಪೈರಿ ಡೇಟ್ ಆಗ್ಬಿಡುತ್ತೆ. ಹಾಗಾಗಿ ಎಕ್ಸ್ಪೈರಿ ಡೇಟ್ ಆಗಷ್ಟರಲ್ಲಿ ಇನ್ನೊಂದ್ಸಲ ಸ್ಯಾಂಡ್ವಿಚ್ ಮಾಡ್ಬಿಡಿ, ಯಾಕೋ ಏನಾದ್ರು ತಿನ್ಬೇಕು ಅನ್ಸ್ತಾ ಇದೆ ಅಂತ ಹೇಳ್ದೆ. ಹಾಗಾಗಿ ಹಸ್ಬೆಂಡ್ ಸ್ಯಾಂಡ್ವಿಚ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವರು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಸ್ಯಾಂಡ್ವಿಚ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡು ಅಂತ ಹೇಳಿದ್ರು. ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಪಾತ್ರೆನೂ ಕೂಡ ವಾಶ್ ಮಾಡಿದೆ. ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ಹಾಗೆ ಇದ್ವು. ನಾನು ಆಗ್ಲೇ ವಾಶ್ ಮಾಡ್ತಾ ಇದ್ದೆ, ಬಟ್ ಫ್ರೆಂಡ್ಸ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಹಾಗೆ ಫ್ಯಾಮಿಲಿಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ಹೋಗ್ಬಿಡ್ತು. ವಾಕಿಗೆ ಬೇರೆ ಹೋಗೋದಕ್ಕೆ ಲೇಟ್ ಆಗ್ತಾ ಇತ್ತು. ಹಾಗಾಗಿ ವಾಕ್ ಮುಗಿಸ್ಕೊಂಡು ಬಂದು ಒಟ್ಟಿಗೆ ಸಂಜೆ ಮೇಲೆ ಒಂದು 7 ಗಂಟೆ ಹಿಂಗೆ ಪಾತ್ರೆ ವಾಶ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಇನ್ನು ಅಲ್ಲಿಂದ ಬಂದು ಹಸ್ಬೆಂಡ್ಗೆ ಸ್ಯಾಂಡ್ವಿಚ್ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಪಾತ್ರೆಯನ್ನು ಕೂಡ ಚಕ ಚಕ ಅಂತ ವಾಶ್ ಮಾಡಿ ಬಿಸಾಕ್ಬಿಟ್ಟೆ. ಇನ್ನು ನನ್ನ ಹಸ್ಬೆಂಡು ಏನೇನ್ ಬೇಕು ಸ್ಯಾಂಡ್ವಿಚ್ಗೆ, ಮಯೋನಿಸ್ ಆಗಿರ್ಬೋದು ಅದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅವರು ರೆಡಿ ಮಾಡ್ತಾ ಇದಾರಲ್ಲ ಅಷ್ಟರಲ್ಲಿ ಈ ಕಡೆ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ನೀರೆಲ್ಲ ಸೋರಿತ್ತು ಸ್ವಲ್ಪ. ಸೊ ಅಲ್ಲಲ್ಲೇ ನಾನು ಆಗ್ಲೇ ಹೇಳ್ದಾಗೆ ಕಿಚನ್ ಸ್ವಲ್ಪ ಅಲ್ಲಲ್ಲೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಪಾತ್ರೆಗಳು ಇದ್ದು ಬಿಟ್ರೆ ಸುಮ್ನೆ ನನ್ಗದು ಪಾತ್ರೆ ಇದೆಯಲ್ಲ ಬಕೆಟ್ ಅಲ್ಲಿ ಹಾಗೇನೆ ಅಂತ ಅನ್ಸ್ತಾ ಇರುತ್ತೆ. ಹಾಗಾಗಿ ಅಲ್ಲಿಂದಲೇನೆ ಅದನ್ನು ಕೂಡ ಜೋಡಿಸ್ಕೊಂತಾ ಇದ್ದೀನಿ. ಹಾಗೆ ನಾನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಒಂಥರ ಗೊರಕೆ ಸೌಂಡ್ ಕೇಳಿಸ್ಬೋದು ನಿಮ್ಗೆ. ನನ್ ಮಗಳು ಮಲ್ಕೊಂಡಿದ್ದಾಳೆ, ಅವಳು ಸ್ವಲ್ಪ ಸಣ್ಣದಾಗಿ ಗೊರಕೆ ಇಡ್ತಾಳೆ. ಸಣ್ಣದಾಗಿ ಅಂದ್ರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಸೊ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಕೇಳಿಸಿದ್ರೆ ಅದು ನನ್ ಮಗಳು ಗೊರಕೆ ಸೌಂಡ್ ಆಗಿರುತ್ತೆ.
ಸೊ ನಾನು ವಿಡಿಯೋ ಎಡಿಟಿಂಗು ಅಥವಾ ವಾಯ್ಸ್ ಓವರ್ ಕೊಡೋದೆಲ್ಲ ನನ್ನ ಮಗಳು ಮಲ್ಕೊಂಡಾಗ್ಲೇನೆ. ಸೊ ಅವಾಗಷ್ಟೇ ನನಗೆ ಈ ರೀತಿ ವಿಡಿಯೋ ಎಡಿಟಿಂಗು ವಾಯ್ಸ್ ಓವರ್ ಕೊಡೋದಕ್ಕೆ ಸಾಧ್ಯ. ಇನ್ನು ವಂಶುಮಗೆ ಸುಮಾರು ತಿಂಗಳುಗಳೇ ಆಗೋಯ್ತು, ಅವಳಿಗೆ ಕೋಲ್ಡ್ ಅನ್ನೋದು ಕಮ್ಮಿ ಆಗೇ ಇಲ್ಲ. ಸೊ ಅವಳಿಗೆ ಟೆಸ್ಟ್ ಬೇರೆ ಬರ್ಕೊಡ್ತೀನಿ ಅಂತ ಹೇಳಿದ್ರು, ಕೋಲ್ಡ್ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ. ಸೊ ನಮಗೆ ಟೆಸ್ಟ್ಗಳು ಅಂತ ಹೇಳಿದ್ರೆ ಭಯ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೇಲೇನೆ ಸ್ವಲ್ಪ ನಾವೇ ಟ್ರೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ಲಾ ತರ ಮನೆ ಮತ್ತು ಮತ್ತೆ ಹಾಸ್ಪಿಟಲ್ ತೋರಿಸಿದಾಗ ಕೊಟ್ಟಂತ ಸಿರಪ್ಗಳು ಎಲ್ಲಾನು ಹಾಕಿದ್ವಿ, ಬಟ್ ಕಮ್ಮಿ ಆಗಿರ್ಲಿಲ್ಲ. ಸೊ ಲಾಸ್ಟ್ ಆಪ್ಷನ್ ನೆಬ್ಲೈಸೇಷನ್ ಮನೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ನೋಡೋಣ ಇದ್ರಲ್ಲಿ ಏನಾದ್ರು ಕಮ್ಮಿ ಆದ್ರೆ, ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗತ್ತೆ. ಹಾಗೆ ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಾಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.